ಓಂ ನಮೋ ಗಣಪತಯೇ ಮಂತ್ರ ಏಷ ಉದಾಹೃತಃ ಗಣಪತಿರ್ವಿಘ್ನರಾಜೋ ಲಂಬತುಂಡೋ ಗಜಾನನಃ. ಎಲ್ಲರಿಗೂ ನಮಸ್ಕಾರ. ಇಂದು ಗಣಪತಿಯ ಹುಟ್ಟಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪೂರ್ವಕಾಲದಲ್ಲಿ ಸಿಂಧೂರಾಸುರನೆಂಬ ದಾನವನಿದ್ದನು. ಅವನು ಬಹಳ ಪರಾಕ್ರಮಿಯೂ ಆಗಿದ್ದನು. ಅವನು ರಾಕ್ಷಸರ ಸ್ವಭಾವಕ್ಕೆ ಅನುಗುಣವಾಗಿ ಋಷಿಮುನಿಗಳಿಗೆ ಉಪದ್ರವಕಾರಕನಾಗಿ ಯಜ್ಞಕಂಟಕನಾದನು. ಪಾತಾಳ ಭೂಲೋಕಗಳನ್ನು ಜಯಿಸಿ ಸ್ವರ್ಗದ ಕಡೆಗೆ ಮುಖ ಮಾಡಿದನು. ದೇವತೆಗಳನ್ನು ಸೋಲಿಸಿ ಸುರಲೋಕವನ್ನು ಅವರಿಂದ ಕಸಿದುಕೊಂಡನು. ದೇವೇಂದ್ರಾದಿಗಳು ಹಿಂದಿನ ಎಲ್ಲ ಪ್ರಸಂಗಗಳಂತೆ ದಿಕ್ಕೆಟ್ಟು ಪಲಾಯನ ಮಾಡಿದರು. ಅವರೆಲ್ಲರೊಟ್ಟಾಗಿ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಶ್ರೀಮನ್ನಾರಾಯಣ ದೇವರಲ್ಲಿ ದೂರಿತ್ತರು. ಆಗ ಶ್ರೀಹರಿಯು ತಾನು ಪಾರ್ವತಿಯ ಉದರದಲ್ಲಿ ಅವಳ ಮಗನಾಗಿ ಬಂದು ಅಸುರನನ್ನು ಸಂಹಾರ ಮಾಡುವೆನೆಂದು ಅಭಯವಿತ್ತನು. ಈ ವಿಷಯವನ್ನು ನಾರದ ಮಹರ್ಷಿಗಳು ಸಿಂಧೂ ದೈತ್ಯನಿಗೆ ತಿಳಿಸಿದರು. ಅವನು ತನ್ನ ಮಾಯಾವಿದ್ಯೆಯ ಬಲದಿಂದ ಪಾರ್ವತಿಯ ಗರ್ಭಸ್ಥವಾಗಿದ್ದ ಶಿಶುವಿನ ತಲೆ ಕಡೆದನು. ಆ ಮಸ್ತಕವನ್ನು ನರ್ಮದಾ ನದಿಗೆ ಬಿಸಾಡಿದನು. ನದಿಯ ನೀರು ರಕ್ತಮಯವಾಯಿತು. ಮಾಘ ಮಾಸದ ಶುದ್ಧ ಚತುರ್ಥಿಯಂದು ಪಾರ್ವತಿ ಪ್ರಸವಿಸಿದಳು. ಶಿಶುವಿಗೆ ಶಿರೋಭಾಗ ಮಾತ್ರವಿರಲಿಲ್ಲ. ಆ ಮಗುವನ್ನು ದೇವಸಭೆಯ ಮುಂದಿರಿಸಿದರು. ಎಲ್ಲರೂ ಮಂಕಾಗಿ ಯೋಚಿಸುತ್ತಿದ್ದರು. ಮಗುವಿನ ತಲೆಯನ್ನು ಸಿಂಧೂರಾಸುರನು ಕಡಿದನೆಂದು ಮಾತು ಅಶರೀರವಾಣಿಯಾಗಿ ಕೇಳಿಬಂತು. ಅವರು ನೋಡುತ್ತಿದ್ದಂತೆ ಕಂದನ ಕಂಠದಲ್ಲಿ ಗಜಮುಖವು ಕಾಣಿಸಿಕೊಂಡಿತು. ಎಲ್ಲರೂ ಅವನನ್ನು ಗಜಾನನ ಎಂದು ಒಕ್ಕೊರಲಿನಿಂದ ಕೂಗಿದರು. ಬ್ರಹ್ಮದೇವನು ವಿಕಟನೆಂದು ಪ್ರತ್ಯೇಕ ನಾಮಧೇಯವನ್ನಿತ್ತನು. ಈ ಗಜಮುಖನು ಸಿಂಧೂರಾಸುರನನ್ನು ವಧಿಸಿ ದೇವತೆಗಳಿಗೆ ನಾಕವನ್ನು ಪುನರಪಿ ಒದಗಿಸಿಕೊಟ್ಟನು. ನಮಸ್ಕಾರ. ನಾಳೆ ಇನ್ನೊಂದು ಗಣಪತಿಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ.